ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಭಾಗ್ಯಾಸ್ ಡೈಲಿ ವ್ಲಾಗ್ಸ್. ಇನ್ನೂ ಅಮ್ಮನ ಮನೇಲೇ ಇದ್ದೀನಿ, ಅಂದರೆ ಊರಲ್ಲೇ ಇದ್ದೀನಿ. ಗಣೇಶ ಚತುರ್ಥಿ ಮುಗಿಸ್ಕೊಂಡು ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಈ ವ್ಲಾಗ್ ಕೂಡ ಊರಿಂದನೇ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ನಾನು ಯಾವಾಗಲೂ ಊರಿಗೆ ಬಂದಾಗಲೇ ಏನಾದರೂ ಗ್ರೋಸರೀಸ್ ಶಾಪಿಂಗ್ ಏನಾದರೂ ಮಾಡಬೇಕಾಗಿದ್ರೆ ಊರಿಗೆ ಬಂದಾಗಲೇ ನಾನು ಶಾಪಿಂಗ್ ಎಲ್ಲನೂ ಮುಗಿಸ್ಕೊಂಡು ಹೋಗ್ತೀನಿ. ಈಗ ತುಂಬ ದಿನ ಆಗಿತ್ತು ಶಾಪಿಂಗ್ ಏನೂ ಮಾಡಿರಲಿಲ್ಲ, ಮತ್ತು ಗ್ರೋಸರಿನೂ ಕೂಡ ಮನೇಲಿ ಖಾಲಿಯಾಗಿತ್ತು. ಆಲ್ಮೋಸ್ಟ್ ಜಾಸ್ತಿನೇ ಇದೆ ಇವತ್ತು ಶಾಪಿಂಗು. ಸೊ ಹಂಗಾಗಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಶಾಪಿಂಗ್ ಮಾಡೋದಕ್ಕೆ ನಮಗೆ ಹತ್ರದಲ್ಲಿರೋವಂಥ ರಿಲಯನ್ಸ್ ಮಾರ್ಟ್ಗೆ ನಾವು ಹೋಗ್ತಾ ಇದ್ದೀವಿ. ಸೊ ಆದಷ್ಟು ಮನೇಲಿ ಶಾಪಿಂಗ್ ಎಲ್ಲನೂ ಖಾಲಿ ಆಗಿದೆ, ಅಂದರೆ ಗ್ರೋಸರಿ ಎಲ್ಲನೂ ಖಾಲಿ ಆಗಿದೆ. ಸೊ ತೊಗೊಂಡೋಗೋಣ ಅಂತ ಬಂದಿದ್ದೀವಿ, ರಿಲಯನ್ಸ್ ಮಾರ್ಟ್ ಬಂದಿದ್ದೀವಿ. ಸೊ ಇಲ್ಲಿ ಬರೋವರೆಗೂ ನಾವು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾನು ಬಂದಿದ್ದೆ. ಏನೆಲ್ಲ ಶಾಪಿಂಗ್ ಮಾಡಬೇಕು, ಸಿಕ್ಕಾಪಟ್ಟೆ ಒಂದಿಷ್ಟು ಲಿಸ್ಟ್ನೇ ನಾನು ಮಾಡ್ಕೊಂಡು ಬಂದಿದ್ದೆ. ಅಂದರೆ ರಿಲಯನ್ಸ್ ಮಾರ್ಟಲ್ಲಿ, ಡಿ ಮಾರ್ಟಲ್ಲಿ, ಈ ರೀತಿ ಸೂಪರ್ ಬಜಾರ್ಗಳಲ್ಲೆಲ್ಲನೂ ಸ್ವಲ್ಪ ನಮಗೆ ಒಂದು ರೀತಿ ಸೇವಿಂಗ್ಸ್ ಅನ್ನೋದು ಆಗುತ್ತೆ ಅಲ್ವಾ. ಗೆಟ್ 1 ಬೈ 1 ಆಫರ್ ಇರುತ್ತೆ, ಮತ್ತು ಎಲ್ಲ ರೀತಿಯ ಒಂದು ಮನೆಗೆ ಬೇಕಾಗಿರುವಂಥ ಎಲ್ಲ ವಸ್ತುನು, ಗ್ರೋಸರಿ ಆಗಿರ್ಬೋದು, ಮನೆಗೆ ಬೇಕಾಗಿರೋ ಐಟಮ್ಸ್ ಆಗಿರ್ಬೋದು, ಮಕ್ಕಳಿಗೆ ಬೇಕಾಗಿರೋ ಎಲ್ಲ ಒಂದು ಥಿಂಗ್ಸ್ನೂ ಕೂಡ ಇದು ಒಂದೇ ಜಾಗದಲ್ಲಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾವು ಬಂದಿರ್ತೀವಲ್ವ. ಸೊ ತುಂಬಾ ಆಸೆ ಇಟ್ಕೊಂಡು, ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾನು ಬಂದಿದ್ದೆ. ಆದರೆ ನನ್ನ ಎಕ್ಸ್ಪೆಕ್ಟೇಷನ್ ಎಲ್ಲನೂ ಒಂದು ರೀತಿ ತುಂಬಾ ಅದೇನು ಹೇಳ್ತಾರೆ, ಒಂದು ರೀತಿ ಡಿಸಪಾಯಿಂಟ್ ಆದಂಗೆ ಆಯಿತು ನನಗೆ. ಯಾಕೆಂತ ಅಂದರೆ ಬಂದು ನೋಡಿದಾಗ ಏನೂ ಆಫರ್ ಇಟ್ಟಿರಲಿಲ್ಲ ಈ ಸಾರಿ ಅವರು. ಮತ್ತು ಐಟಮ್ಸು ಕೂಡ ಅಷ್ಟಾಗಿ ಹಾಕಿರಲಿಲ್ಲ. MRP ರೇಟೇ ಇತ್ತು ಪ್ರತಿಯೊಂದು ವಸ್ತು ಮೇಲೂ, ಪ್ರತಿಯೊಂದು ಗ್ರೋಸರಿ ಮೇಲೂ ಕೂಡ MRP ರೇಟೇ ಹಾಕಿದ್ರು. ಸೊ ಅಲ್ಲಿರೋ ರೇಟ್ ಎಲ್ಲನೂ ನೋಡಿದಾಗ ನನಗೆ ಒಂದು ರೀತಿ ಏನೋ ನಿರಾಸೆ ಆದಾಗಾಯಿತು. ಶಾಪಿಂಗ್ ಮಾಡಬೇಕು ಅನ್ನೋ ಉತ್ಸಾಹನೇ ಹೊರಟೋಯಿತು. ಹಾಗಾಗಿ ನಾನೇನು ಮಾಡಿದೆ, ಅವಶ್ಯಕತೆ ಇರೋವಂಥ ಐಟಮ್ಸ್ನ ಮಾತ್ರ ಶಾಪಿಂಗ್ ಮಾಡಿದೆ. ಶಾಪಿಂಗ್ ಮಾಡಿಬಿಟ್ಟು ಇನ್ನೇನು ಕೌಂಟ್ರಿಗೆ ಹೋಗಿ ಬಿಲ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ಬಿಲ್ ಮಾಡಿಸಿದ್ವಿ. ಬಿಲ್ ಮಾಡಿಸಿದ್ಮೇಲೆ ಒಂದು 2000 ಬಿಲ್ ಆಯಿತು. ಆಯಿತು ಸರಿ ಅಂತ ಹೇಳ್ಬಿಟ್ಟು ಫೋನ್ಪೇ ಮಾಡೋಣ ಅಂತ ಫೋನ್ಪೇನ ಓಪನ್ ಮಾಡಿದಾಗ ಟೆಕ್ನಿಕಲ್ ಇಶ್ಯೂಸ್ ಅಂತ ಬರೋಕ್ಕೆ ಸ್ಟಾರ್ಟ್ ಆಯಿತು. ಫೋನ್ಪೇನೂ ವರ್ಕ್ ಆಗಲಿಲ್ಲ. ನಮ್ಮ ಬ್ಯಾಡ್ ಟೈಮ್ ಅಂತಲೇ ಹೇಳ್ಬೋದು ಒಂದು ರೀತಿ. ಸೊ ಹಂಗಾಗಿ ಮತ್ತು ಪರ್ಸಲ್, ನನ್ನ ಹತ್ರ ಸ್ವಲ್ಪ ಪರ್ಸಲ್ ದುಡ್ಡಿತ್ತು, ನಮ್ಮ ಹಸ್ಬೆಂಡ್ ಹತ್ರ ಪರ್ಸಲ್ ದುಡ್ಡಿತ್ತು. ಎರಡನ್ನೂ ಸೇರಿಸಿ ಕೊಟ್ಟು ಸೀದಾ ಏನಿಲ್ಲ ಮನೆಗೆ ಬಂದುಬಿಟ್ವಿ. ಏನು ಮಾಡೋದು, ಅಲ್ಲಿ ಹೋಗಿನೂ ಒಂದು ರೀತಿ ಏನೋ ವ್ಯರ್ಥ ಅಂತ ಅನ್ನಿಸ್ತು ನನಗೆ. ಹಾಗೆ ಓಡಾಡಿಕೊಂಡು ಐಟಮ್ಸ್ ಎಲ್ಲ ನೋಡ್ಕೊಂಡು ಬಂದ್ವಿ. ಅಷ್ಟಾಗಿ ಏನೂ ಐಟಮ್ಸ್ನೂ ಕೂಡ ಹಾಕಿರಲಿಲ್ಲ. ಗಣೇಶನ ಇಟ್ಟಿದ್ರು ಅಲ್ಲಿನೂ ಕೂಡ. ಸೊ ನಾವು ಸೀದಾ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಮತ್ತು ನನ್ನ ಹಸ್ಬೆಂಡು ಆರುನ ಜೊತೆಗೆ ಕರ್ಕೊಂಡು ಮತ್ತೆ ಊರಿಗೆ ಹೋದ್ರು ಬೆಳವಡಿಗೆ. ಯಾಕೆ ಅಂತಂದರೆ ಆರು ಸ್ಕೂಲ್ ಇದೆ, ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಅವಳು ಸ್ಕೂಲ್ಗೆ ಹೋಗಬೇಕು. ಸೊ ಹಂಗಾಗಿ ಅವರು ಹೊರಟೋದ್ರು. ನನಗೆ ಅವ್ರು ಹೋಗೋಕಟ್ಬಿಟ್ಟು ಎಲ್ಲ ವೀಡಿಯೋನ ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲಿ ಗುಂಡನ್ನ ಮಾತ್ರ ಒಬ್ಬನೇ ಆಗೋದ. ಊರಲ್ಲಿರೋ ಮಕ್ಕಳ ಜೊತೆ, ಅವ್ರ ಅಕ್ಕಂದ್ರ ಜೊತೆ ಎಲ್ಲ ಆಟ ಆಡಿಕೊಂಡು ಆರಾಮಾಗಿದ್ದಾನೆ. ಅವನಿಗೆ ಏನಂತಂದರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮಗೆ, ಇಲ್ಲಿ ಬಂದಾಗ ಅವನು ಫುಲ್ ಖುಷಿಯಿಂದ ಆಟ ಆಡ್ತಾನೆ. ಎಷ್ಟು ಖುಷಿ ಇರ್ತಾನೆ ಅಂತ ಅಂದರೆ, ಅಲ್ಲಿ ಊರಲ್ಲಿದ್ದಾಗ ಎಷ್ಟು ನನಗೆ ಕಾಡಿಸ್ತಾನೋ ಅದರ 10 ಪಟ್ಟು ಅವನು ಇಲ್ಲಿ ಖುಷಿಯಾಗಿ ಆಟ ಆಡ್ತಾನೆ. ಮಕ್ಕಳಿಗೇನೋ ಒಂದು ರೀತಿ ಮಕ್ಕಳ ಪ್ರಪಂಚನೇ ಇದೆ. ಅವ್ರನ್ನ ಎಷ್ಟು ನಾವು ಫ್ರೀಯಾಗಿ ಬಿಡ್ತೀವೋ ಅಷ್ಟು ಅವರು ಆರೋಗ್ಯವಾಗಿರ್ತಾರೆ. ಅವರಿಗೆ ನಾವು ಆಹಾರ ಕೊಡೋದು ಎಷ್ಟು ಇಂಪಾರ್ಟೆಂಟೋ, ಆರೋಗ್ಯಕರವಾದಂತಹ ಆಹಾರನ ಕೊಡೋದು ಎಷ್ಟು ಇಂಪಾರ್ಟೆಂಟೋ, ಅವರು ಮನಸ್ಫೂರ್ತಿಯಾಗಿ ಆಟ ಆಡೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಅವನು ಎಷ್ಟು ಇಲ್ಲಿ ಬಂದಾಗ ಎಷ್ಟು ಹೆಲ್ದಿಯಾಗಿರ್ತಾನೆ, ಎಷ್ಟು ಖುಷಿಯಾಗಿರ್ತಾನೆ. ನಾನು ಕೂಡ ಅಷ್ಟೇ, ಇಲ್ಲಿ ಊರಿಗೆ ಬಂದಾಗ ಆರೋಗ್ಯವಾಗಿರ್ಬೋದು, ಗುಂಡನಗಾಗಿರ್ಬೋದು, ನಾನು ಯಾವುದೇ ರೀತಿ ರೂಲ್ಸ್ ಹಾಕೋದಿಲ್ಲ. ಇಲ್ಲಿ ಬಂದಾಗ ಅವರು ಆರಾಮಾಗಿ ಆಟ ಆಡ್ಕೊಂಡಿರಲಿ, ಸ್ವತಂತ್ರವಾಗಿ ಒಂದು ರೀತಿ ಫ್ರೀ ಬರ್ಡ್ ಅಂತಲೇ ಹೇಳ್ಬೋದು. ಅವ್ರು ಇಲ್ಲಿ ಬಂದರೆ ಅವರು ಎಷ್ಟು ಆಟ ಆಡ್ತಾರೆ ಅಂತ ಅಂದರೆ, ಸುಸ್ತಾಗೋವರೆಗೂ ಆಟ ಆಡಿ ಆರಾಮಾಗಿ ಬಂದು ಏನಾದರೂ ಹೊಟ್ಟೆಗೆ ತೊಗೊಂಡು ಆರಾಮಾಗಿ ನಿದ್ರೆ ಮಾಡ್ತಾಯಿರ್ತಾರೆ. ಎಷ್ಟು ನೆಮ್ಮದಿಯಾಗಿ ನಿದ್ರೆ ಮಾಡ್ತಾರೆ ಅಂತ ಅಂದರೆ, ಅಲ್ಲಿ ಊರಲ್ಲಿದ್ದಾಗ ಅವ್ರು ಸರಿಯಾಗಿ ಆಟ ಆಡೋಕ್ಕಾಗೋದಿಲ್ಲ. ನನಗಾದರೆ ಓಕೆ, ಗುಂಡನ ನನ್ನ ಜೊತೆ ಇಡೀ ದಿನ ಆಟ ಆಡ್ತಾ ಇರ್ತಾನೆ, ಅವ್ನಿಗೆ ಏನು ಬೇಕೋ ಅದೆಲ್ಲ ಆ್ಯಕ್ಟಿವಿಟೀಸ್ನ ಮಾಡಿಸ್ತಾ ಇರ್ತಾನೆ. ಆದರೆ ಆರೋಗ್ಯ ಆಟ ಆಡೋಕ್ಕೆ ಅಲ್ಲಿ ಟೈಮೇ ಸಿಗೋದಿಲ್ಲ. ಪಾಪ ಬರೀ ಹೋಮ್ ವರ್ಕು ಸ್ಕೂಲು ಇದೇ ಆಗುತ್ತೆ. ಸೊ ಹಂಗಾಗಿ ಅವಳನ್ನ ಇಲ್ಲಿ ಬಂದಾಗ ನಾನು ಫುಲ್ ಫ್ರೀಯಾಗಿ ಆಟ ಆಡೋದಕ್ಕೆ ಬರ್ತಾ ಇರ್ತೀನಿ. ಅಲ್ಲಿ ಎಷ್ಟು ಕೇಳ್ತಾಳೆ ಅವಳಮ್ಮ, ಪ್ಲೀಸ್ ಅಮ್ಮ ಒಂದು 10 ನಿಮಿಷ ಆಟ ಆಡ್ತೀನಮ್ಮ ಅಂತ ಗೋಗರಿತಾ ಇರ್ತಾಳೆ. ಪಾಪ ಅನಿಸುತ್ತೆ ನನಗೆ. ಸೊ ಇವಾಗ ಇಲ್ಲಿ ಇವತ್ತು ಮತ್ತು ನಮ್ಮ ಮಾವನ ಮಗಳ ಬರ್ತಡೇ ಇದೆ. ಸೊ ಹಂಗಾಗಿ ಕೇಕ್ ಕೂಡ ಬಂತು ರೆಡಿಯಾಗಿ. ಅಕ್ಕ ಬರ್ತಾಯಿದ್ರು ಊರಿಂದ, ಅವರೇ ತಗೊಂಡು ಬಂದರು. ಸೊ ಸಿಂಪಲ್ಲಾಗಿ ಕೇಕ್ನ ಕಟ್ ಮಾಡಿಸ್ಬೇಕು ಅಂತ ಅಷ್ಟೇ ಪ್ಲ್ಯಾನ್ ಇರೋದು. ಏನು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಷನ್ ಮಾಡ್ತಾಯಿಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ಬರ್ತ್ಡೇ ಸೆಲೆಬ್ರೇಷನ್ದು ಪ್ರಿಪ್ರೇಷನ್ ನಡೀತಾ ಇದೆ.
ಮನೇಲಿ ಯಾವುದೇ ಫಂಕ್ಷನ್ ಆದರೂ ಕೂಡ ಅಷ್ಟೇ, ಆ ಫಂಕ್ಷನ್ನು ಒಂದು ಎಲ್ಲ ಸಂಬಂಧಿಕರನ್ನ ಸೇರಿಸೋದಕ್ಕೆ ಸಾಕ್ಷಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಸಿಂಪಲ್ಲಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರು ಕೂಡ ಒಂದು ಸ್ವಲ್ಪ ಕ್ಷಣ ಆದರೂ ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಸೇರಿಕೊಂಡು ಈ ಬರ್ತ್ಡೇ ಸೆಲೆಬ್ರೇಷನ್ನ ಮಾಡಿದ್ವಿ. ಸಿಂಪಲ್ ಆದರೂ ಒಂದು ರೀತಿ ಸಿಂಪ್ಲಿ ಸೂಪರ್ ಅನ್ನೋ ರೀತಿ ಆಯಿತು ಬರ್ತ್ಡೇ ಸೆಲೆಬ್ರೇಷನ್ನು. ಸೊ ನೀವು ಕೂಡ ನೋಡ್ಕೊಂಡು ಬನ್ನಿ ಯಾವ ರೀತಿ ಬರ್ತ್ಡೇ ಸೆಲೆಬ್ರೇಷನ್ ಆಯಿತು ಅಂತ ಹೇಳಿ. ಹಾಗೆ ನೀವು ಕೂಡ ನಮ್ಮ ಮಾವನ ಮಗಳಿಗೆ ವಿಶ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೂ ಏನಪ್ಪ ಅಂತಂದರೆ ಅವಳಿಗೆ ಇದು ಫಸ್ಟ್ ಬರ್ತ್ಡೇ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಇಷ್ಟು ವರ್ಷ ಆದರೂ ನಾವು ಅವಳಿಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿರಲಿಲ್ಲ. ಈ ವರ್ಷ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅವಳು ಹೇಳಿದ್ಲು, ಅವಳಿಗೆ ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ, ಅದರಲ್ಲೂ ಕೇಕ್ ಕಟ್ ಮಾಡೋದಿದೆಯಲ್ವಾ, ಪಾಪ ಫಸ್ಟ್ ಟೈಮ್ ಅವಳು ಕೇಕ್ ಕಟ್ ಮಾಡ್ತಾ ಇರೋದು, ತುಂಬ ಖುಷಿಯಾಗಿದ್ದಾಳೆ. ನಾವು ಪ್ರತಿ ವರ್ಷ ಸಿಂಪಲ್ಲಾಗಿ ಚಾಕ್ಲೇಟ್ಸ್ನ ಕೊಟ್ಟು ಕಳಿಸ್ತಾ ಇದ್ವಿ ಅಷ್ಟೇ. ಈ ವರ್ಷ ಮಾಡಬೇಕು ಅಂತ ಅನಿಸಿ ನಾವು ಬರ್ತ್ಡೇ ಕೇಕ್ನ ಕಟ್ ಮಾಡಿಸ್ತಾ ಇದ್ವಿ. ಈ ಕೋತಿ ಎಲ್ಲ ಇಲ್ಲಿ ಕೂತಿರೋ ಕೋತಿ ಎಲ್ಲ ಬೇರೆ ಇದ್ದಾಳೆ, ನಮ್ಮ ಮಾವನ ಮಗಳು ಬರ್ತಾಳೆ. ಸೊ ಎಲ್ರಿಗೂ ಅಷ್ಟು ಕ್ಯೂರಿಯಾಸಿಟಿ, ಕೇಕ್ ತಿನ್ನಬೇಕು ಅನ್ನೋ ಕ್ಯೂರಿಯಾಸಿಟಿ, ಎಲ್ಲರೂ ದೃಷ್ಟಿನೂ ಕೇಕ್ ಮೇಲೆ ಇದೆ ಇವಾಗ. ಅವಳು ಯಾವಾಗ ಬರ್ತಾಳೆ, ಯಾವಾಗ ಕಟ್ ಮಾಡ್ತಾಳೆ, ನಾವು ಯಾವಾಗ ಇದ್ದಾಳೆ. ಅದರಲ್ಲೂ ಗುಂಡನ್ನ ಫಸ್ಟು, ಅವನಿಗೆ ಕೇಕ್ ಬೇಕಾಗಿದೆ, ಚೂರು ಕಟ್ ಮಾಡಿಬಿಟ್ಟು ತಿನ್ನಬೇಕು ಅನ್ನೋ ಆಸೆ ಅವನಿಗೆ. Happy birthday
ಓಕೆ, ನೋಡಿದ್ರಲ್ವಾ ಬರ್ತ್ಡೇ ಸೆಲೆಬ್ರೇಷನ್ ಯಾವ ರೀತಿ ಆಯಿತು ಅಂತ ಹೇಳಿ. ಸಿಂಪಲ್ ಆದರೂ ಸೂಪರಾಗಿ ಬರ್ತ್ಡೇ ಸೆಲೆಬ್ರೇಷನ್ ಆಯಿತು. ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ಅವಳು ಕೂಡ ತುಂಬಾ ಖುಷಿಯಾಗಿದ್ಲು. ಅವಳ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು, ವಿಶ್ ಮಾಡಿದ್ರು, ಪುಟ್ಟದಾಗಿ ಗಿಫ್ಟ್ ಕೂಡ ಕೊಟ್ಟರು. ಸೊ ಬರ್ತ್ಡೇ ಸೆಲೆಬ್ರೇಷನ್ ಚೆನ್ನಾಗಾಯಿತು. ಐ ಹೋಪ್ ನಿಮಗೆ ಬ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಗೊತ್ತಲ್ವಾ ಏನು ಮಾಡಬೇಕು ಅಂತ ಹೇಳಿ. ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ನ ಕೊಟ್ಟು ನಿಮ್ಮ ಅನಿಸಿಕೆನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇರೋರು ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತೀನಿ. ಮತ್ತೆ ಸಿಗೋಣ ಹೊಸ ವ್ಲಾಗ್ನಲ್ಲಿ. ಬಾಯ್, ಟೇಕ್ ಕೇರ್.